ಎಲ್ರಿಗೂ ನನ್ನ ನಮಸ್ಕಾರಗಳು. ವೇದವಾಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತೇನು ವಿಶೇಷ ಅಂತ ಹೇಳಿ ಅಂತೀರಿ. ಇವತ್ತು ನೋಡ್ರಿ ಪಾರಣಿ, ಶಿವರಾತ್ರಿ ಪಾರಣಿ. ನಾಳೆ ಅಂತೂ ಅಮಾವಾಸ್ಯೆ ಅದ. ಹಬ್ಬಗಳ ಸುರಿಮಳೆನೇ ಸುರಿಮಳೆ, ಹಬ್ಬದ ಆಚರಣೆ. ಹೀಗಾಗಿ ದಿನಾ ಏನು ಸ್ವೀಟ್ ಮಾಡೋಣ, ಏನು ಅಡುಗೆ ಮಾಡೋಣ ಅಂಥೇಳಿ ಹಬ್ಬದಾಗ ಬಹಳ ಕನ್ಫ್ಯೂಷನ್ ರೀ. ಯಾಕಂದ್ರೆ ಎಷ್ಟಂತ ಪಾಯಸ ಮಾಡೋದು, ಯಾವ ಪಾಯಸ ಮಾಡೋದು ಹಿಂಗಾಗಿಬಿಡ್ತದೆ. ಅಂದ್ರೆ ಅದೇ ಪಾಯಸ ಬೇಡ ಅಂತ ಹುಡುಗರು, ಮನೆಯವರು ಬೇಡ ಅಂತಾರೆ. ಬೇರೆನೇ ಅಂದ್ರೆ ನೋಡ್ರಿ, ಖರೇನೆ ಹೆಣ್ಮಕ್ಳಿಗೆ, ಜಾಬ್ ಮಾಡೋರಿಗಂತೂ ಸ್ಪೆಷಲಿ, ಆಮೇಲೆ ಮನೆ ಒಳಗಿದ್ದವ್ರಿಗೆ ಆದರೂ ಒಂದು ಟಾಸ್ಕ್ ಇದ್ದಂಗೆ ರೀ. ಒಂದು ಅಡುಗೆ ಅಂದ್ರೆ ಒಂದು ಟಾಸ್ಕು. ಯಾಕಂದ್ರೆ ದಿನ ನಿನ್ನೆ ಮಾಡಿದ್ದೆ ಇವತ್ತು ಮಾಡಿದ್ವಿ ಅಂದ್ರೆ ಯಾರು ತಿನ್ನಂಗಿಲ್ಲ. ನಿನ್ನಿದೆ ಸೇಮಾ ಅಂತಂತ ಹೇಳಿ ಅಂತಾರೆ. ಹೌದಿಲ್ರಿ? ನಿಮ್ಮ ಮನೆಯೊಳಗೂ ಹಂಗೆ ಅಂತಾರ ಅಂತ ಅನ್ಕೊಂಡೀನಿ. ಮತ್ತು ಅದ್ರೊಳಗೆ ಸ್ವಲ್ಪ ಬೇರೆ ಇತ್ತು ಅಂತಂದ್ರೆ ಅದೇ ನಿನ್ನಿದು ಒಂಚೂರು ಚೇಂಜ್ ಮಾಡಿ ಅದನ್ನೂ ಅನ್ಸ್ಕೋತೀವಿ. ಹೌದಿಲ್ರಿ? ಮತ್ತು ಇವ್ರ ಸಲುವಾಗಿ ನಾವು ನಮಗೇನು ಬೇಕು ಅನ್ನೋದನ್ನೇ ಮರ್ತು ಬಿಟ್ಬಿಡ್ತೀವಿ. ನಮಗೆ ಬೇಕಾಗಿದ್ದು ಮಾಡಲಿಕ್ಕೆ ಹೋಗಂಗಿಲ್ಲ. ಇವ್ರಿಗೆ ಮಕ್ಕಳಿಗೆ ಯಾವ್ದು ಬೇಕು, ಮನೆಯವ್ರಿಗೆ ಯಾವ್ದು ಬೇಕು ಅನ್ಕೋತ ನಮಗೆ ಬೇಕಾಗಿದ್ದನ್ನೇ ಬಿಡ್ತೀವಿ. ಖರೇನಿ ನೋಡ್ರಿ, ಹೆಣ್ಣು ಅನ್ನೋದು ಎಷ್ಟು ತ್ಯಾಗ, ಎಲ್ಲದರೊಳಗೂ ತ್ಯಾಗ. ಅದಕ್ಕೊಂದು ಹೆಣ್ಣಿಗೆ ಒಂದು ಎಕ್ಸ್ಟ್ರಾ ಎನರ್ಜಿ, ಎಕ್ಸ್ಟ್ರಾ ತಾಳ್ಮೆ, ಎಲ್ಲ ಎಕ್ಸ್ಟ್ರಾ ಅಂತ ಹೇಳಿ ದೇವರು ಹೆಂಗೆ ಹಾಕಿರ್ತಾನೆ ನೋಡ್ರಿ. ನಾವು ಸ್ಕೂಲ್ನಾಗ ಅದನ್ನು ನೋಡ್ತೀವಲ್ರಿ, ಭಾಳ ಡಿಫ್ರೆನ್ಸ್ ಇರ್ತದೆ. ಗಂಡು ಹುಡುಗರಿಗೇನ್ರಿ, ಹೆಣ್ಣು ಹುಡುಗಿಯರಿಗೇನ್ರಿ ಭಾಳ ಅಂದ್ರೆ ಭಾಳ. ಒಂದು ಎಲ್ಲ ವೇಸ್ ಒಳಗೂ, ಒಂದು ರೀಡಿಂಗ್ ಅನ್ರಿ, ಒಂದು ರೈಟಿಂಗ್ ಅನ್ರಿ, ಎಲ್ಲ ವೇಸ್ ಒಳಗೂ ಈಗ ಗಂಡು ಹುಡುಗರು ಓದೋದ್ರೊಳಗೆ ಬರೆಯೋದ್ರೊಳಗೆ ಭಾಳ ಶಾಣೆಯವ ಅಂತಂದ್ರು, ಹೆಣ್ಣು ಹುಡುಗಿಯರು ಅದರ ಜೊತೆಗೆ ಮತ್ತೆ ಎಕ್ಸ್ಟ್ರಾ ಬೇರೆದ್ರೊಳಗೆ ಇರ್ತಾರೆ. ಮತ್ತು ಅವರು ನಮ್ಮ ಟೀಚರನ್ನು ಮಾತಾಡ್ಸೋದೊಂದು ವೇನೂ ಬೇರೆನೇ ಇರ್ತದೆ. ಗಂಡು ಹುಡುಗರು ಎಷ್ಟು ಬೇಕೋ ಅಷ್ಟು ಮಾತಾಡಿದ್ರೆ, ಇವು ಒಂದು ಎಕ್ಸ್ಟ್ರಾ, ಮೇಡಮ್ ಊಟ ಮಾಡಿದ್ರಿ, ಮೇಡಮ್ ಮುಖ ಯಾಕೆ ಸಣ್ಣ ಮಾಡಿರಿ ಅಂದ್ರೆ ಅವರಿಗೊಂದು ಎಕ್ಸ್ಟ್ರಾ ಕಾಳಜಿ. ಟೀಚರ್ ಅಂತಂದ್ರೇ ಹಾಗೆ. ಅಂದ್ರೆ ಹೆಣ್ಣಿಗೆ ಮಾತ್ರ ಇದು ಸಾಧ್ಯ ಅಂತ ಹೇಳ್ತೀನಿ. ಹೌದಿಲ್ರಿ? ಎಷ್ಟು ಎಲ್ಲದರಲ್ಲಿಯೂ ಒಂದು ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವರಾಗಿ ಮದುವೆ ಆದಮೇಲೆ, ಮಕ್ಕಳಾದ್ಮೇಲಂತೂ ಮತ್ತು ಇನ್ನೂ ಹೆಚ್ಚು ಹೆಚ್ಚು ಜವಾಬ್ದಾರಿನೇ ಇರ್ತದೆ ಹೊರತು ಕಡಿಮೆ ಅಂತೂ ಇರಂಗಿಲ್ಲ. ಹೌದಿಲ್ರಿ? ನೋಡ್ರಿ, ಇವತ್ತಿನ ಸಿಂಪಲ್ ಆದ ರಂಗೋಲಿ ನಿಮಗೆಲ್ಲ ಹೆಂಗೆ ಅನಿಸ್ತು ಅಂತ ಹೇಳ್ತಿರಲ್ಲ. ಮತ್ತು ಇವತ್ತಿನ ಮುಂಜಾನೆ ಮಾತು ಹೇಳಲೇ ಇಲ್ಲ ಅಂತೀರಿ. ಹೇಳ್ತೀನಿ ರೀ. ಒಬ್ಬ ವ್ಯಕ್ತಿಯ ಒಳ್ಳೆಯತನದ ಬಗ್ಗೆ ಎಲ್ಲರೂ ಮೌನವಾಗಿರ್ತಾರೆ. ಒಬ್ಬ ವ್ಯಕ್ತಿಯ ಒಳ್ಳೆಯತನದ ಬಗ್ಗೆ ಎಲ್ಲರೂ ಮೌನವಾಗಿರ್ತಾರೆ. ಆದರೆ ಅವರ ಕೆಟ್ಟತನದ ಬಗ್ಗೆ ಚರ್ಚೆ ಆದರೆ ಮೂಕರೂ ಕೂಡ ಮಾತನಾಡಲು ಶುರು ಮಾಡ್ತಾರೆ. ಚಿಂತೆ ಮಾಡುವುದು ನಿಜಕ್ಕೂ ವ್ಯರ್ಥ. ಅದು ನಾಳಿನ ಸಮಸ್ಯೆಯನ್ನು ಪರಿಹರಿಸುವ ಬದಲಿಗೆ ಇಂದಿನ ಶಕ್ತಿಯನ್ನು ಖಾಲಿ ಮಾಡುತ್ತದೆ. ಎಷ್ಟು ಚಂದ ಅದ ನೋಡ್ರಿ. ಖರೇನೆ ಇದು ಭಾಳ ಅಂದ್ರೆ ಭಾಳ ಅರ್ಥಪೂರ್ಣವಾಗಿದೆ ನೋಡ್ರಿ. ಪೂಜಾ ಮತ್ತು ಇವತ್ತು ಏನು ಪಾರಣಿಗೆ ಅಡುಗೆ ಆಗಿತ್ತು ನಮ್ಮ ಮನೆಯೊಳಗೆ ಅನ್ನೋದನ್ನು ತೋರಿಸ್ತೀನಿ ರೀ. ಶಿವಲಿಂಗ ಪೂಜೆ ಇವತ್ತೇನದ ಬರೀ ನಾವು ಮತ್ತು ಅಭಿಷೇಕ ಸೇಮ್ ರೀ. ನಿನ್ನೆ ಪೂಜೆನೇ ಸೇಮ್. ಅಭಿಷೇಕನೂ ಇರ್ತದೆ ಇವತ್ತು, ಮತ್ತು ಪತ್ರಿ ಏರ್ಸೋದು ಇರ್ತದೆ, ಹುತ್ತಿನ ಲಿಂಗ ಮಾಡಿರ್ತೀವಿ ಹುತ್ತಿನ ಮಣ್ಣಿನಿಂದ. ಎಲ್ಲನೂ ಇವತ್ತು ಕೂಡ ಸೇಮನೇ ಇರ್ತದೆ ನಮ್ಮಲ್ಲಿ ಮಾಡಿದ್ದು ಪೂಜಾ. ಆ್ಯಕ್ಚುಲಿ ನಾಳೆ ಅಮಾವಾಸ್ಯೆ, ಶಿವರಾತ್ರಿ ಅಮಾವಾಸ್ಯೆ ನಾಳೆ ಕೂಡ ಮಾಡಬೇಕು. ಮಾಡಿದ್ರೆ ಭಾಳ ಅಂದ್ರೆ ಭಾಳ ಚಲೋ ರೀ. ಈಗ ನೋಡ್ರಿ, ಗೆಣಸು ಕುದಿಲಿಕ್ಕೆ ಇಡ್ಲಿಕ್ಕತ್ತೀನಿ. ಹಾಗೆ ಹುಣಸೆ ಹಣ್ಣು ಹುಳಿ ಬೇಕಾಗ್ತಂತೇಳಿ ಹುಣಸೆ ಹಣ್ಣಿಗೂ ನೀರು ಹಾಕಿದೆ. ಹಾಗೆ ನವಣಕ್ಕಿ ಅನ್ನ ಮಾಡ್ಲಿಕ್ಕತ್ತೀನಿ. ಮೊನ್ನೆ ಯಾರೋ ಒಬ್ರು ಕಮೆಂಟ್ ಹಾಕಿದ್ರಿ, ನೀವು ಬರೀ ನವಣಕ್ಕಿನೇ ಯೂಸ್ ಮಾಡ್ತೀರಿ ಅಂಥೇಳಿ. ಮತ್ತು ಇನ್ನೊಬ್ರು ಕಮೆಂಟು, ನವಣಕ್ಕಿ ನೀವು ಹೆಂಗೆ ಯೂಸ್ ಮಾಡ್ತೀರಿ, ಅದನ್ನು ಎಷ್ಟು ಗಂಟೆ ಮೊದಲು ನೆನೆಸಿ, ಹಂಗೆ ಏನಾರ ನೈಟ್ ನೆನೆಸಿಟ್ಟು ಮುಂಜಾನೆ ಮಾಡಿದರೂ ಭಾಳ ಒಳ್ಳೆಯದು. ಮತ್ತು ಅಡುಗೆ ಮಾಡೋಕ್ಕಿಂತ ಮುಂಚೆ ಒಂದು ಅರ್ಧ ಗಂಟೆ ಮುಂಚೆ ನಾವು ನೆನೆ ಇಟ್ಟರು ಭಾಳ ಚಲೋ. ನಾನು ಅರ್ಧ ಗಂಟೆ ಮುಂಚೆ ನೆನೆ ಇಟ್ಟಿರ್ತೀನಿ. ಮತ್ತು ನೀರು ತೆಗೆದು ಮತ್ತು ನೀರು ಹಾಕೋದನ್ನು ನಿಮಗೆ ತೋರಿಸಿರ್ತೀನಿ. ಹೆಚ್ಚಾಗಿ ನೆನೆ ಇಟ್ಟದ್ದು ಇಲ್ಲಿವರೆಗೂ ತೋರಿಸಿಲ್ಲ. ಒಂದು ಅರ್ಧ ಗಂಟೆನಾದರೂ ನಾನು ನೆನೆ ಇಟ್ಟಿರ್ತೀನಿ. ಈಗ ಇಲ್ಲಿ ಏನು ಮಾಡ್ಲಿಕ್ಕತ್ತೀನಿ ಅಂದ್ರೆ ಪುದೀನ ಚಟ್ನಿ ಮಾಡ್ಲಿಕ್ಕತ್ತೀನಿ ರೀ. ಒಂದು ಎರಡೇ ಹಸಿಮೆಣ್ಸಿನ್ಕಾಯಿ ಹಾಕಿನಿ, ಭಾಳ ಹಾಕಿಲ್ಲ. ಪುದೀನ ಮತ್ತು ಹಸಿಮೆಣ್ಸಿನ್ಕಾಯಿ, ಒಂದೆರಡು ಹಸಿಮೆಣ್ಸಿನ್ಕಾಯಿ ಹಾಕಿ ಸ್ವಲ್ಪ ಎಣ್ಣೆ ಹಾಕಿ ತಾಳಿಸ್ಲಿಕ್ಕತ್ತೀನಿ. ಈ ಕಡೆಗೆ ಒಗ್ಗರಣೆ ಮಾಡ್ಲಿಕ್ಕತ್ತೀನಿ. 2 ಸ್ಪೂನು ಎಣ್ಣೆ, ಜೀರಿಗೆ, ಸಾಸಿವೆ, ಅರಿಶಿನ ಪುಡಿ, ಇಂಗು ಹಾಕಿ ಅವರೆಕಾಯಿ
ಅವರೆಕಾಯಿ ಪಲ್ಯ ಮಾಡ್ಲಿಕತ್ತೀನಿ ನೋಡ್ರಿ. ಸ್ಟೀಲಿಂದ್ರೊಳಗೆ ಒಗ್ಗರಣೆ ಹಾಕಿದ್ರೆ ಹಂಗರಿ ಒಂಚೂರು ಉರಿ ಬಂದಂಗೆ ಆಗ್ತದೆ. ಅದಕ್ಕೆ ಉರಿ ಜೋರು ಇಡಂಗಿಲ್ಲ, ಸಣ್ಣ ಇಟ್ಟೇ ಮಾಡೋದು. ಒಂಚೂರು ಜೋರು ಇಟ್ವಿ ಅಂದ್ರೆ ಸ್ಟೀಲಿಂದ್ರೊಳಗೆ ಏನಾಗ್ಬಿಡ್ತದೆ, ಅದು ಉರಿ ಬಂದುಬಿಡ್ತದೆ, ಹೌದಿಲ್ರಿ. ಈಗೇನದ ನಾನು ಪುದೀನ ಮತ್ತು ಒಂದೆರಡು ಹಸಿಮೆಣಸಿನ್ಕಾಯಿ ಚೆಂದಾಗಿ ತಾಳಿಸ್ಕೊಂಡು ಅದರೊಳಗೆ ಶೇಂಗಾ ಹಾಕಿ ತಕ್ಕೊಂಡೆ. ಈಗ ಅದೇ ಬುಟ್ಟಿ ಒಳಗೆ ಪಲ್ಯ ಮಾಡ್ತೀನಿ ರೀ. ಮತ್ತು ಹೆಸರು ಬೇಳೆ ನೆನಿಲಿಕ್ಕಿಟ್ಟೀನಿ, ಕಾಣಿಸ್ಲಿಕ್ಕತ್ತದ ನಿಮ್ಗೆ. ಬುಟ್ಟಿ ಒಳಗೆ ಹೆಸರು ಬೇಳೆ ನೆನಿಲಿಕ್ಕಿಟ್ಟೀನಿ. ಒಂದು ಸಣ್ಣ ಬಟ್ಟಲಲ್ಲಿ ಒಂದು ಬಟ್ಲು ಹಾಕಿ ಅವು ನೆನೆದು ತುಂಬೇದದು. ಇಷ್ಟು ಎಲ್ಲ ನಾ ಪಲ್ಯಕ್ಕೆ ಹಾಕಂಗಿಲ್ಲ, ಸ್ವಲ್ಪ ಪಲ್ಯಕ್ಕೆ ಹಾಕಿ ಒಂದಿಷ್ಟು ತೋವಿ ಕುದಿಲಿಕ್ಕೆ ಇಡ್ತೀನಿ. ಈಗ 2 ಸ್ಪೂನು ಎಣ್ಣೆ, ಜೀರಿಗೆ, ಸಾಸಿವೆ, ಅರಿಶಿನ ಪುಡಿ, ಇಂಗು ಎಲ್ಲ ಹಾಕಿ ಒಗ್ಗರಣೆ ಮಾಡಿಕೊಂಡು ಮೆಂತೆ ಪಲ್ಯ ಒಗ್ಗರಣೆ ಒಳಗೆ ಹಾಕ್ತೀನಿ ನೋಡ್ರಿ. ಮೆಂತೆ ಪಲ್ಯ ಎಲ್ಲ ಹಾಕಿ ಚೆಂದಾಗಿ ತಾಳಿಸ್ಕೊತೀನಿ. ಆ ಮೆಂತೆ ಪಲ್ಯದೊಳಗೆ ನೆನೆಸಿ ಇಟ್ಕೊಂಡ ಹೆಸರು ಬೇಳೆ ಹಾಕ್ತೀನಿ. ಭಾಳ ಹಾಕಂಗಿಲ್ರಿ, ಸ್ವಲ್ಪ ಒಂದು 3-4 ಮುಷ್ಟಿಯಷ್ಟು ಹೆಸರು ಬೇಳೆ ಹಾಕ್ತೀನಿ. ಹಾಗೆ ಗೆಣಸು ಕುದಿಲಿಕತ್ತಾವ. ಆ್ಯಕ್ಚುಲಿ ಇವತ್ತು ಏನು ಪ್ಲ್ಯಾನಿಂಗ್ ಇತ್ತು ಗೊತ್ತೇನ್ರಿ, ಗೆಣಸಿನ ಹೋಳಿಗೆ ಮಾಡಬೇಕು ಅಂತಿತ್ತು. ಯಾಕಂದ್ರೆ 3 ಗೆಣಸು ದೊಡ್ಡ ಉಳಿದಿದ್ದು ನಿನ್ನೆ ತಂದಿದ್ರೊಳಗೆ. ಅದಕ್ಕೆ ಗೆಣಸಿನ ಹೋಳಿಗೆ ಮಾಡಬೇಕು ಅಂತ ನಾ ಅಂದ್ಕೊಂಡ್ರೆ ನಮ್ಮ ಮನೆಯವರು ಇವತ್ತು ಭಾಳ ಲಘುನೇ ನಾನು ಡ್ಯೂಟಿಗೆ ಹೋಗಬೇಕು. ಅದಕ್ಕೆ ಯಾವ ಹೋಳಿಗೆ ಇವೇನೂ ಮಾಡಬೇಡ, ನನಗೆ ಚಪಾತಿನೇ ಮಾಡಿ ಕಟ್ಟು ಅಂದಮೇಲೆ ಪ್ಲ್ಯಾನ್ ಚೇಂಜ್ ಮಾಡ್ಕೊಂಡಿರಿ. ಆ್ಯಕ್ಚುಲಿ ನಾನು ಹೋಳಿಗೆ ಮಾಡ್ಬೇಕಂತ ಹೇಳಿ ಚಪಾತಿ ಹಿಟ್ಟು ಸ್ವಲ್ಪ ನಾದ್ಕೊಂಡಿದ್ದೆ, ಗೋಧಿ ಹಿಟ್ಟು. ಆದ್ರೆ ಬೇಡ, ಅವೆಲ್ಲ ಏನು ಗದ್ದಲ ಹಾಕ್ಬೇಡ, ಭಾಳ ಲೇಟ್ ಆಗ್ತದೆ ಅಂಥೇಳಿ ಅವ್ರು ತಿಳ್ಕೊಂಡು ಹೋಳಿಗೆ ಗಿಳಿಗೆ ಏನು ಬೇಡ ಅಂತ ಹೇಳಿದರು. ಹಿಂಗಾಯ್ತು ನೋಡ್ರಿ. ಅದಕ್ಕೆ ನಾಳೆ ಅಮಾವಾಸ್ಯೆ ಅದ, ಹೆಂಗೂ ಮತ್ತೇನಾದರೂ ಮಾಡಿದ್ರಾಯ್ತು ಅಂಥೇಳಿ ಮತ್ತು ಇವತ್ತೇನದ ಗೆಣಸಿನ ಹೋಳಿಗೆ ಕ್ಯಾನ್ಸಲ್ ಆಯಿತು. ಈಗೇನದ ಮೆಂತೆ ಪಲ್ಯಕ್ಕೆ ಒಂದಿಷ್ಟು ಹೆಸರುಬೇಳೆ ನೆನೆಸಿಟ್ಟು ಹೆಸರುಬೇಳೆ ಹಾಕಿದೆ. ರುಚಿಗೆ ತಕ್ಕಷ್ಟು ಉಪ್ಪು, ಖಾರ ಎಲ್ಲ ಹಾಕಿ ಚೆಂದಾಗಿ ಕೈ ಆಡಿಸ್ಲಿಕತ್ತೀನಿ. ಹಾಗೆ ಅವರೆಕಾಯಿಗೂ ಕೂಡ ನಾನು ಶೇಂಗಾ ಪುಡಿ, ಉಪ್ಪು, ಖಾರ ಪುಡಿ ಎಲ್ಲ ಹಾಕಿ ಚೆಂದಾಗಿ ತಾಳಿಸ್ತೀನಿ ರೀ. ಮತ್ತು ಹುಣಸೆ ಹಣ್ಣು ಎದಕ್ಕೆ ನೆನೆ ಹಾಕಿದ್ರಿ ಅಂಥೇಳಿ ಒಂದು ಪ್ರಶ್ನೆ ಬರ್ತದೆ. ಹುಣಸೆ ಹಣ್ಣು ನೋಡ್ರಿ, ನಾನು ಪುದೀನ, ಶೇಂಗಾ ಎಲ್ಲ ಹಾಕಿ 1-2 ಹಸಿಮೆಣಸಿನ್ಕಾಯಿ ಹಾಕಿ ಪುದೀನ ಚೆಂದಾಗಿ ತಾಳಿಸ್ಕೊಂಡು ಇಟ್ಕೊಂಡೀನಿ. ಅದರೊಳಗೆ ಸ್ವಲ್ಪ ಹುಣಸೆ ಹಣ್ಣಿನ ಹುಳಿ ಮತ್ತು ಬೆಲ್ಲ, ರುಚಿಗೆ ತಕ್ಕಷ್ಟು ಉಪ್ಪು, ಖಾರ ಪುಡಿನೂ ಹಾಕ್ತೀನಿ ರೀ. ಯಾಕಂದ್ರೆ ಇದು ತುಂಬಿತು, ಅದಕ್ಕೊಂಚೂರು ಮಿಕ್ಸಿ ಹಾಕಿದ ಮೇಲೆ ಅದಕ್ಕೆ ಮತ್ತೆ ಖಾರ ಪುಡಿ ಹಾಕಿ ಮತ್ತೊಂದು ಸರಿ ಮಿಕ್ಸಿ ಮಾಡ್ತೀನಿ. ಅದ್ರ ಸಲುವಾಗಿ ಇನ್ನೂ ಮಿಕ್ಸಿಗೆ ಹಾಕಿಲ್ಲ, ಹಾಕಿ ರೆಡಿ ಮಾಡಿ ಇಟ್ಕೊಂಡೀನಿ. ಹಂಗೆ ಇವು ಬೇಯಿಸಿ ಇಟ್ಕೊಂಡ ಗೆಣಸು ಇಷ್ಟು ಸಿಪ್ಪಿ ಸುಲಿದು ಒಂದು ಬೊಗೋಣಿ ಒಳಗೆ ಹಾಕಿ ಬೆಲ್ಲ ಹಾಕಿ ಈಕ್ವಲ್ ಹಾಕಿದ್ರು ನಡೀತದೆ, ಸ್ವಲ್ಪ ಕಡಿಮೆ ಹಾಕಿದ್ರು ನಡೀತದೆ ರೀ. ಯಾಕಂದ್ರೆ ಇವು ಬಿಳಿ ಗೆಣಸು ಏನವಲ್ರಿ, ಸ್ವೀಟ್ ಭಾಳ ಇರ್ತಾವೆ, ಟೇಸ್ಟಿ ಇರ್ತಾವೆ. ಅದಕ್ಕೆ ಬೆಲ್ಲದ ಪ್ರಮಾಣ ಕಡಿಮೆ. ನಾನು ಸ್ವಲ್ಪ ಬೆಲ್ಲ ಹಾಕ್ತೀನಿ ರೀ, ಭಾಳ ಏನು ಹಾಕಂಗಿಲ್ಲ. ಈಗ ಬೆಲ್ಲ ಹಾಕಿ ಚೆಂದಾಗಿ ಇದು ಬಿಸಿ ಮಾಡ್ತೀನಿ. 1-5 ನಿಮಿಷ ಮಿಕ್ಸ್ ಏಕಾಗುವವರೆಗೂ. ಆ್ಯಕ್ಚುಲಿ ಇಲ್ಲಿ ತನಕನೂ ಹೋಳಿಗೆ ಮಾಡಬೇಕಂತೇ ಇತ್ತು ರೀ. ನಾನು ಹೂರಣ ತಯಾರಿ ಮಾಡ್ಕೊಳ್ಳೋ ತನಕ ಹೋಳಿಗೆನೇ ಮಾಡಬೇಕು ಅಂತ ಪ್ಲ್ಯಾನ್ ಇತ್ತು. ನಮ್ಮ ಮನೆಯವರು ಬೇಡ ಏನೂ ಬೇಡ, ಪಾಯಸನೇ ಮಾಡು, ನಿನ್ನೆ ಅವ್ರಿಗೆ ಸೇರಿತ್ತಂತ. ಖರೆ ನಿನ್ನೆ ಮಾಡಿದ್ದು ಮೆಥಡ ಬೇರೆ ಇತ್ತು ರೀ. ಈಗ ಅಂಥದ್ದೇ ಮಾಡ್ತೀನಿ ಅಂತ ತಿಳ್ಕೊಂಡ್ರು. ಮತ್ತು ಅವ್ರು ಏನು ಹೇಳ್ತಾರೋ ಆಯಿತು ಅಂತ ತಿಳ್ಕೊಂಡು ನಾನು ಇದನ್ನೆಲ್ಲ ರೆಡಿ ಮಾಡ್ಕೊಂಡಿದ್ದೆ. ಆದರೂ ಕೂಡ ಇರಲಿ ಅಂಥೇಳಿ ಮತ್ತು ಪಾಯಸ ಆಯ್ತು ನೋಡ್ರಿ. ಅದು ಈಗ ಒಂದು ಸರಿ ಮಿಕ್ಸಿ ಮಾಡಿ ತೆಗೆದೆ, ಚಟ್ನಿ ಮತ್ತು ಖಾರ ಪುಡಿ ಹಾಕಿ ಮಿಕ್ಸಿ ಮಾಡಿ ತೆಗೆದುಬಿಟ್ಟೆ. ಪುದೀನ ಚಟ್ನಿ ಬಹಳ ಅಂದರೆ ಭಾಳ ಟೇಸ್ಟ್ ಆಗ್ತದೆ ಮತ್ತು ಆರೋಗ್ಯಕ್ಕೂ ಹೇಳಿ ಮಾಡಿಸಿದ್ದು. ಅದಕ್ಕೆ ಆದಷ್ಟು ಪುದೀನ ಚಟ್ನಿ, ಪುದೀನ ರೈಸು ಮಕ್ಕಳಿಗೂ ಕೂಡ ಕೊಡ್ರಿ, ಹಸಿವೆ ಆಗ್ತದೆ. ಎಲ್ಲದಕ್ಕೂ ಬಹಳದು ಹೇಳಿ ಮಾಡಿಸಿದ್ದದ. ಮಕ್ಕಳಿಗಂತೂ ಅಷ್ಟು, ನಮಗೂ ಕೂಡ ಭಾಳ ಒಳ್ಳೆಯದೇ. ಒಬ್ಬೊಬ್ರಿಗೆ ಹಸಿವಿನೇ ಆಗಂಗಿಲ್ಲ ಅಂತಿರ್ತಾವೆ ಮಕ್ಕಳು. ಅದ್ರ ಸಲುವಾಗಿ ಹೇಳಲಿಕ್ಕತ್ತೀನಿ ರೀ. ನೋಡಿದ್ರಲ್ಲ, ಶಿವರಾತ್ರಿ ಪಾರಣಿ ಸಿಂಪಲ್ ಆದ ಅಡುಗೆ ನಿಮಗೆಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ. ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹೊಸದಾಗಿ ನೋಡ್ಲಿಕ್ಕತ್ತವರು ನಮ್ಮ ವಿಡಿಯೋಸ್ ಇಷ್ಟ ಆದರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಹಂಗೆ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸಿಗೆಲ್ಲ ಶೇರ್ ಮಾಡ್ತಿರಲ್ಲ. ಇನ್ನೂ ಒಂಚೂರು ಅಡುಗೆ ಅದ,
ಮುಗಿಸೋದು ಬ್ಯಾಡ್ರಿ. ಈಗ ನೋಡ್ರಿ ಒಗ್ಗರಣೆ ಮಾಡ್ಕೊಂಡೆ. ಈ ಒಗ್ಗರಣೆ ಏನದ ಚಟ್ನಿಗೆ ಒಂದಿಷ್ಟು, ಇನ್ನೊಂದಿಷ್ಟು ಒಗ್ಗರಣೆ ತವಿ. ಇಲ್ಲಿ ಹೆಸರು ಬೇಳೆ ಮೊದಲ ನೆನೆ ಇಟ್ಟಿದ್ನಲ್ರಿ, ಅವೇ ಹೆಸರು ಬೇಳೆ ಕುದಿಲಿಕ್ಕೆ ಇಟ್ಟಿದ್ದೆ. ಹಾಗಾಗಿ ಅದನ್ನೇ ನಾನು ತವಿ ಮಾಡಿಬಿಟ್ಟೆ ನೋಡ್ರಿ. ಈಗ ಇದು ಹೋಳಿಗೆ ಮಾಡ್ಲಿಕ್ಕೆ ಹೋಗಿ ಪಾಯಸ ಮಾಡಿ ಇಟ್ಬಿಟ್ಟೆ. ಯಾಕಂದ್ರೆ 8 ಗಂಟೆಗೆ ಹೋಗ್ಯಾರ ನಮ್ಮ ನೀವ್ರು ಇವತ್ತು. ಹೀಗಾಗಿ ಅಷ್ಟರೊಳಗೆ ಆ್ಯಕ್ಚುಲಿ ಅಡುಗೆ ಆಗಬೇಕಾಗಿತ್ತು. ಒಂಚೂರು ಟೈಮ್ ಹಿಡಿತು ನೋಡ್ರಿ. ನಾ ಎಲ್ಲ ಬರ್ಷನ್ ಕಟ್ಟಿ ಅಷ್ಟು ಕ್ಲೀನ್ ಮಾಡ್ಕೊತ ನಿಂತೆ. ಹಾಗಾಗಿ ಒಂಚೂರು ಟೈಮ್ ಹಿಡಿತು. ಅದಿಲ್ಲ ಅಂದ್ರೆ ಒಂದು 15 ನಿಮಿಷ ಅರ್ಲಿ ಆಗಿತ್ತಂದ್ರೂ ಹೋಳಿಗೆ ರೆಡಿ ಆಗಿಬಿಡ್ತಿದ್ದು ನೋಡ್ರಿ. ನೋಡಿದ್ರಲ್ಲ, ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು. ನೋಡ್ರಿ, ಇವತ್ತಿನ ನಮ್ಮ ಅಡಿಗೆ ಚಟ್ನಿ ಅಂತೂ ಸೂಪರಾಗಿ ಆಗಿತ್ತು. ತವಿನೂ ಮಸ್ತ್ ಆಗಿತ್ತು. ಎಲ್ಲ ತವಿಗೇನದ ಖಾರ ಜಾಸ್ತಿ ಹಾಕಿಲ್ರಿ. 1-2 ಹಸಿಮೆಣ್ಸಿನ್ಕಾಯಿ, ಒಣ ಮೆಣಸಿನ್ಕಾಯಿ, ಮತ್ತು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕೊತ್ತಂಬರಿ ಹಾಕಿ ಮಿಕ್ಸ್ ಮಾಡಿಬಿಟ್ಟೆ. ಮತ್ತು ಈ ಪಲ್ಯ ಅಂತೂ ಮೆಂತ್ಯ ಪಲ್ಯ ನೆನೆ ಹಾಕಿದ ಹೆಸರು ಬೇಳೆ ಹಾಕಿ ಮಾಡೀನಿ. ಭಾಳ ಟೇಸ್ಟ್ ಆಗಿತ್ತು. ಚಟ್ನಿನೂ ಸೂಪರಾಗಿ ಆಗಿತ್ತು. ಮತ್ತು ಚಪಾತಿಗೆ ಮಾಡಬೇಕಾಯ್ತು. ಹೋಳಿಗೆ ಬದಲಾಗಿ ಚಪಾತಿ ಇಳೋದು. ಅವ್ರಿಕಾಯಿ ಪಲ್ಯ ಅಂತೂ ಅಷ್ಟು ಟೇಸ್ಟ್ ಆಗಿರ್ತದೆ, ನಿಮಗೆಲ್ಲ ಗೊತ್ತೇ ಅದ. ಇಷ್ಟು ಅಡುಗೆ ನಮ್ದಾಗಿತ್ತು. ನಿಮ್ಮ ಮನೆಯೊಳಗೆ ಏನು ಸ್ಪೆಷಲ್ ಆಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ.